ಮುಖ್ಯಮಂತ್ರಿ ಬದಲಾವಣೆ ಗೊತ್ತಿಲ್ಲಪ್ಪ ಬಹಳ ಚರ್ಚೆ ಆಗ್ತಿದೆ ಗೊತ್ತಿಲ್ಲಪ್ಪ ಸರ್ಕಾರದಲ್ಲಿ ಕೂಡ ಗೊತ್ತಿಲ್ಲಪ್ಪ ಸರ್ ಸಿಎಂ ಶಾಸಕರ ಬೆಂಬಲದಿಂದಲೇ ನಾನು ಸಿಎಂ ಆಗಿದ್ದೀನಿ ಅಂತ ಹೇಳ್ತಾರೆ. ಈ ಪದೇ ಪದೇ ಯಾರೇ ಸಿಎಂ ಆದ್ರೂ ಕೂಡ ಮತ್ತೆ ಶಾಸಕರ ಬೆಂಬಲದಿಂದ ನಾವು ಚುನಾವಣೆನೇ ಆಗಿಲ್ಲ ಅದ್ರ ಬಗ್ಗೆ ಅಂತ ಯಾರು ಹೇಳೋದು? ಡಿಸಿಎಂ ಬಗ್ಗೆ ನಾಟ್ ಮಚ್ ಅಂತಂದ್ರೆ ಗೊತ್ತಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿ ಆದ್ಮೇಲೆ ಫೈನಲ್ ಅಲ್ಲ, ಮತ್ತೆ ನಾವ್ಯಾಕೆ ಅದ್ರ ಬಗ್ಗೆ ಇದ್ರದ್ದು ಅಲ್ಲ ಅದು ಆಗೋದಿಲ್ಲ ಅಂತ ನಾ ಎಲ್ಲ ಹೇಳ್ತಿದ್ರೆ ಮತ್ತೆ ನೀವು ಬದಲಾವಣೆ ಆಗತ್ತೆ ಅಂತ ಕೇಳ್ತೀರಿ. ಇಲ್ಲ ನಿಮ್ಮವರೇ ಕೂಡ ಕೆಲವರು ಮಾತಾಡ್ತಾರಲ್ಲ, ಈ ಶಿವಗಂಗಾ ಬಸವರಾಜರು ಹೇಳ್ತಿದ್ದಾರೆ, ಏನಂದ್ರೆ ಸ್ಥಳೀಯ ಶಾಸಕರು ಶಿವಗಂಗಾ ಬಸವರಾಜರು ಹೇಳ್ತಿದ್ದಾರೆ ಡಿಸೆಂಬರ್ ನಂತರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, ಡಿ.ಕೆ. ಶಿವಕುಮಾರ್ ಯಾರು ಹೇಳಿದ್ರೆ ಅವ್ರನ್ನ ಕೇಳಿ ನೀವು. ನಾನಂತ ಹೇಳಿಲ್ಲ, ನಾನು ಹಿಂಗೆ ಹೇಳಿ ಅವ್ರ ಪರವಾಗಿ. ನಿಮ್ಮ ಸರ್ಕಾರದಲ್ಲಿ ಆಯ್ತ್ರಿ, ಸರ್ಕಾರದಲ್ಲಿ ಇದೀವಿ, ಪಕ್ಷದಲ್ಲಿ ಇದೀವಿ ಇಲ್ಲ ಅಂತಲ್ಲ. ಯಾರೇ ಅವ್ರ ವೈಯಕ್ತಿಕ ಅಭಿಪ್ರಾಯನ ನಾವು ಸಮರ್ಥನೆ ಮಾಡ್ಕೊಳಕ್ ಬರಲ್ಲ, ಅದಕ್ಕೆ ನಾವು ಅದು ಎಂಡೋರ್ಸ್ಮೆಂಟ್ ಮಾಡೋಕ್ಕೂ ಬರಲ್ಲ. ಸೊ ಐ ಡೋಂಟ್ ನೋ ಅಬೌಟ್ ಇಟ್. ಇಫ್ ದೇ ಆರ್ ಸ್ಪೀಕಿಂಗ್ ಪ್ಲೀಸ್ ಕೈಂಡ್ಲಿ ಆಸ್ಕ್ ದೆಮ್ ಓನ್ಲಿ. ಗೊತ್ತಿಲ್ಲಪ್ಪ ಬಹಳ ಚರ್ಚೆ ಆಗ್ತಿದೆ ಗೊತ್ತಿಲ್ಲಪ್ಪ. ಸರ್ಕಾರದಲ್ಲಿ ಕೂಡ ಗೊತ್ತಿಲ್ಲಪ್ಪ. ಸರ್ ಸಿಎಂ ಶಾಸಕರ ಬೆಂಬಲದಿಂದಲೇ ನಾನು ಸಿಎಂ ಆಗಿದ್ದೀನಿ ಅಂತ ಹೇಳ್ತಾರೆ. ಈ ಪದೇ ಪದೇ ಯಾರೇ ಸಿಎಂ ಆದ್ರೂ ಕೂಡ ಮತ್ತೆ ಶಾಸಕರ ಬೆಂಬಲದಿಂದ ನಾವು ಚುನಾವಣೆನೇ ಆಗಿಲ್ಲ ಅದ್ರ ಬಗ್ಗೆ ಅಂತ ಯಾರು ಹೇಳೋದು? ಡಿಸಿಎಂ ಬಗ್ಗೆ ನಾಟ್ ಮಚ್ ಅಂತಂದ್ರೆ ಗೊತ್ತಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿ ಆದ್ಮೇಲೆ ಫೈನಲ್ ಅಲ್ಲ, ಮತ್ತೆ ನಾವ್ಯಾಕೆ ಅದ್ರ ಬಗ್ಗೆ ಇದ್ರದ್ದು ಅಲ್ಲ ಅದು ಆಗೋದಿಲ್ಲ ಅಂತ ನಾ ಎಲ್ಲ ಹೇಳ್ತಿದ್ರೆ ಮತ್ತೆ ನೀವು ಬದಲಾವಣೆ ಆಗತ್ತೆ ಅಂತ ಕೇಳ್ತೀರಿ. ಇಲ್ಲ ನಿಮ್ಮವರೇ ಕೂಡ ಕೆಲವರು ಮಾತಾಡ್ತಾರಲ್ಲ, ಈ ಶಿವಗಂಗಾ ಬಸವರಾಜರು ಹೇಳ್ತಿದ್ದಾರೆ, ಏನಂದ್ರೆ ಸ್ಥಳೀಯ ಶಾಸಕರು ಶಿವಗಂಗಾ ಬಸವರಾಜರು ಹೇಳ್ತಿದ್ದಾರೆ ಡಿಸೆಂಬರ್ ನಂತರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, ಡಿ.ಕೆ. ಶಿವಕುಮಾರ್ ಯಾರು ಹೇಳಿದ್ರೆ ಅವ್ರನ್ನ ಕೇಳಿ ನೀವು. ನಾನಂತ ಹೇಳಿಲ್ಲ, ನಾನು ಹಿಂಗೆ ಹೇಳಿ ಅವ್ರ ಪರವಾಗಿ. ನಿಮ್ಮ ಸರ್ಕಾರದಲ್ಲಿ ಆಯ್ತ್ರಿ, ಸರ್ಕಾರದಲ್ಲಿ ಇದೀವಿ, ಪಕ್ಷದಲ್ಲಿ ಇದೀವಿ ಇಲ್ಲ ಅಂತಲ್ಲ. ಯಾರೇ ಅವ್ರ ವೈಯಕ್ತಿಕ ಅಭಿಪ್ರಾಯನ ನಾವು ಸಮರ್ಥನೆ ಮಾಡ್ಕೊಳಕ್ ಬರಲ್ಲ, ಅದಕ್ಕೆ ನಾವು ಅದು ಎಂಡೋರ್ಸ್ಮೆಂಟ್ ಮಾಡೋಕ್ಕೂ ಬರಲ್ಲ. ಸೊ ಐ ಡೋಂಟ್ ನೋ ಅಬೌಟ್ ಇಟ್. ಇಫ್ ದೇ ಆರ್ ಸ್ಪೀಕಿಂಗ್ ಪ್ಲೀಸ್ ಕೈಂಡ್ಲಿ ಆಸ್ಕ್ ದೆಮ್ ಓನ್ಲಿ. ಗೊತ್ತಿಲ್ಲಪ್ಪ ಬಹಳ ಚರ್ಚೆ ಆಗ್ತಿದೆ ಗೊತ್ತಿಲ್ಲಪ್ಪ. ಸರ್ಕಾರದಲ್ಲಿ ಕೂಡ ಗೊತ್ತಿಲ್ಲಪ್ಪ. ಸರ್ ಸಿಎಂ ಶಾಸಕರ ಬೆಂಬಲದಿಂದಲೇ ನಾನು ಸಿಎಂ ಆಗಿದ್ದೀನಿ ಅಂತ ಹೇಳ್ತಾರೆ. ಈ ಪದೇ ಪದೇ ಯಾರೇ ಸಿಎಂ ಆದ್ರೂ ಕೂಡ ಮತ್ತೆ ಶಾಸಕರ ಬೆಂಬಲದಿಂದ ನಾವು ಚುನಾವಣೆನೇ ಆಗಿಲ್ಲ ಅದ್ರ ಬಗ್ಗೆ ಅಂತ ಯಾರು ಹೇಳೋದು? ಡಿಸಿಎಂ ಬಗ್ಗೆ ನಾಟ್ ಮಚ್ ಅಂತಂದ್ರೆ ಗೊತ್ತಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿ ಆದ್ಮೇಲೆ ಫೈನಲ್ ಅಲ್ಲ, ಮತ್ತೆ ನಾವ್ಯಾಕೆ ಅದ್ರ ಬಗ್ಗೆ ಇದ್ರದ್ದು ಅಲ್ಲ ಅದು ಆಗೋದಿಲ್ಲ ಅಂತ ನಾ ಎಲ್ಲ ಹೇಳ್ತಿದ್ರೆ ಮತ್ತೆ ನೀವು ಬದಲಾವಣೆ ಆಗತ್ತೆ ಅಂತ ಕೇಳ್ತೀರಿ. ಇಲ್ಲ ನಿಮ್ಮವರೇ ಕೂಡ ಕೆಲವರು ಮಾತಾಡ್ತಾರಲ್ಲ, ಈ ಶಿವಗಂಗಾ ಬಸವರಾಜರು ಹೇಳ್ತಿದ್ದಾರೆ, ಏನಂದ್ರೆ ಸ್ಥಳೀಯ ಶಾಸಕರು ಶಿವಗಂಗಾ ಬಸವರಾಜರು ಹೇಳ್ತಿದ್ದಾರೆ ಡಿಸೆಂಬರ್ ನಂತರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, ಡಿ.ಕೆ. ಶಿವಕುಮಾರ್ ಯಾರು ಹೇಳಿದ್ರೆ ಅವ್ರನ್ನ ಕೇಳಿ ನೀವು. ನಾನಂತ ಹೇಳಿಲ್ಲ, ನಾನು ಹಿಂಗೆ ಹೇಳಿ ಅವ್ರ ಪರವಾಗಿ. ನಿಮ್ಮ ಸರ್ಕಾರದಲ್ಲಿ ಆಯ್ತ್ರಿ, ಸರ್ಕಾರದಲ್ಲಿ ಇದೀವಿ, ಪಕ್ಷದಲ್ಲಿ ಇದೀವಿ ಇಲ್ಲ ಅಂತಲ್ಲ. ಯಾರೇ ಅವ್ರ ವೈಯಕ್ತಿಕ ಅಭಿಪ್ರಾಯನ ನಾವು ಸಮರ್ಥನೆ ಮಾಡ್ಕೊಳಕ್ ಬರಲ್ಲ, ಅದಕ್ಕೆ ನಾವು ಅದು ಎಂಡೋರ್ಸ್ಮೆಂಟ್ ಮಾಡೋಕ್ಕೂ ಬರಲ್ಲ. ಸೊ ಐ ಡೋಂಟ್ ನೋ ಅಬೌಟ್ ಇಟ್. ಇಫ್ ದೇ ಆರ್ ಸ್ಪೀಕಿಂಗ್ ಪ್ಲೀಸ್ ಕೈಂಡ್ಲಿ ಆಸ್ಕ್ ದೆಮ್ ಓನ್ಲಿ.